ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಒಂದು ಸಿಂಪಲ್ ಫ್ರೇಸ್ ಅಂದರೆ ವೆದರ್ ಆರ್ ನಾಟ್. ಓಕೆ, ವೆದರ್ ಆರ್ ನಾಟ್ ಇದನ್ನು ಬಳಸಿ ನಾವು ಹೇಗೆ ಸೆಂಟೆನ್ಸ್ ಮಾಡೋದು. ವೆದರ್ ಆರ್ ನಾಟ್ ಅಂದರೆ ಅದಾದರೂ ಆಗದೇ ಇದ್ದರೂ, ಅಥವಾ ನಾನು ಹೋದರೂ ನಾನು ಹೋಗದೇ ಇದ್ದರೂ, ನಾನು ಮಾಡಿದ್ರು ನಾನು ಮಾಡದೇ ಇದ್ದರೂ ಅದು ಹಾಗೆ ಆಗುತ್ತೆ. ಸೊ ಈ ಥರದ ಸಿಚುವೇಷನ್ಸಲ್ಲಿ ನಾವು ಸಿಂಪಲಾಗಿ ಈ ಸೆಂಟೆನ್ಸನ್ನು ಯಾವ ಥರ ಫಾರ್ಮ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಲ್ತ್ಕೊಳ್ಳೋಣ. ವೆರಿ ಸಿಂಪಲ್ ಸ್ನೇಹಿತರೆ. ಸ್ಪೋಕನ್ ಇಂಗ್ಲೀಷ್ಗೆ ತುಂಬ ಮುಖ್ಯವಾಗಿ ಬೇಕಾಗಿರುವಂತಹ ಫ್ರೇಸಸ್ಸನ್ನೇ ನಾನು ಹೇಳ್ತಾ ಇರೋದು. ಈ ಥರ ಎಷ್ಟೋ ಸಿಚುವೇಷನ್ಸಲ್ಲಿ ನಾವು ಮಾತಾಡಬೇಕಾಗಿ ಬರುತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ರೈಟ್. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನಿಗೆ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ. ಐ ಆಮ್ ರೆಡಿ ಟು ಟೀಚ್ ಯು ಇಂಗ್ಲೀಷ್. ಸ್ನೇಹಿತರೆ, ಈ ವಿಡಿಯೋವನ್ನು ದಯವಿಟ್ಟು ಕೊನೆ ತನಕ ನೋಡಿ. ಯಾಕೆಂದರೆ 7 ಸೆಂಟೆನ್ಸಸ್ ಇವೆ. ಸಿಂಪಲಾಗೇ ಇದ್ದಾವೆ, ನೋಡ್ಲಿಕ್ಕೆ ಮಾತ್ರ ಸ್ವಲ್ಪ ದೊಡ್ಡದಾಗಿದೆ. ಸಿಂಪಲಾಗಿ ಇದನ್ನು ಹೇಗೆ ಹೇಳೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಆ್ಯಂಡ್ ಅಫ್ಕೋರ್ಸ್ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ ಈ ವಿಡಿಯೋನ ಶೇರ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಆ್ಯಂಡ್ ಅಫ್ಕೋರ್ಸ್ ಅಗೇನ್ ನಿಮಗೇನಾದರೂ ಸಂದೇಹವಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ. ಹಲೋ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಯಾವುದೇ ಮುಜುಗರವಿಲ್ಲದೆ, ಏನೂ ಟೆನ್ಷನ್ ಇಲ್ಲದೆ ನೀವು ಆರಾಮಾಗಿ ಇಂಗ್ಲೀಷನ್ನು ಕಲಿಬಹುದು. ಓದಲಿಕ್ಕೆ, ಬರೀಲಿಕ್ಕೆ ಮತ್ತೆ ಮಾತಾಡಲಿಕ್ಕೆ ಕಲಿಬಹುದು. ನಿಮಗೆ ಇಂಗ್ಲೀಷಲ್ಲಿ ಏನೂ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ, ABCD ಸಹ ನಿಮಗೆ ಓದಕ್ಕೆ ಬರಲ್ಲ. ABCD ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ನಾವು ನಿಮಗೆ ಕಲಿಯಲು ಸಹಾಯ ಮಾಡಿಕೊಡುತ್ತೇವೆ. ಓಕೆ. ಮಕ್ಕಳು, ದೊಡ್ಡವರು, ಕೆಲಸಕ್ಕೆ ಹೋಗೋರು, ಮನೆಯಲ್ಲಿರೋರು ಯಾರು ಬೇಕಾದರೂ ನಮ್ಮ ಕೋರ್ಸನ್ನು ಜಾಯ್ನ್ ಆಗ್ಬೋದು. ಇದಕ್ಕೆ ವಯಸ್ಸಿನ ವಯೋಮಿತಿ ಇರುವುದಿಲ್ಲ. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ, ಈ ಕೂಡಲೇ ನಿಮ್ಮ ಫೋನನ್ನು ತೆಗೆದುಕೊಳ್ಳಿ ಆ್ಯಂಡ್ ಕೆಳಗಡೆ ಕೊಟ್ಟಿರುವಂತಹ ಸೆಲ್ ಫೋನ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಓಕೆ. ಸೊ ಸ್ನೇಹಿತರೆ, ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಜಂಪ್ ಇನ್ ಟು ದ ವಿಡಿಯೋ. ಓಕೆ, ಇಲ್ಲಿ ನೋಡಿ, ನಾನು ಹೇಳಿದೆ ವೆದರ್ ಆರ್ ನಾಟ್. ಇದರ ಮೀನಿಂಗ್ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ನೋಡಿ, ವೆದರ್ ಇಲ್ಲಿ ಬಳಸಿದ್ದೀವಿ, ಆರ್ ನಾಟ್ ಇಲ್ಲಿ ಬಳಸಿದ್ದೀವಿ. ಇದು ಒಟ್ಟಿಗೆ ಬರಬೇಕು ಅಂತ ಏನು ಕಡ್ಡಾಯ ಇಲ್ಲ. ಈ ಸೆಂಟೆನ್ಸ್ ನೋಡಿ, ವೆದರ್ ಇಟ್ ರೈನ್ಸ್ ಆರ್ ನಾಟ್ we will hold the sports meet. ಇಲ್ಲಿ ನೋಡಿ, ವೆದರ್ ಇಟ್ ರೈನ್ಸ್ ಆರ್ ನಾಟ್ we will hold the sports meet. ಅಂದ್ರೇನು? ಮಳೆ ಆದರೂ, ಮಳೆ ಆಗಲಿ ಬಿಡಲಿ, ಮಳೆ ಆದರೂ ಸಹ, ಮಳೆ ಆಗದೇ ಇದ್ದರೂ ಸಹ ನಾವು ಸ್ಪೋರ್ಟ್ಸ್ ಮೀಟನ್ನು ಕಂಡಕ್ಟ್ ಮಾಡೇ ಮಾಡ್ತೀವಿ. ಸ್ಪೋರ್ಟ್ಸ್ ಮೀಟ್ ಕ್ಯಾನ್ಸಲ್ ಆಗೋಕ್ಕೆ ಚಾನ್ಸೇ ಇಲ್ಲ. ಸ್ಪೋರ್ಟ್ಸ್ ಮೀಟನ್ನು ನಾವೇ ಇಟ್ಕೊಳ್ತೀವಿ. ಈ ಥರ ಖಡಾಖಂಡಿತವಾಗಿ ನಾವೇನಾದರೂ ಹೇಳಬೇಕಾದ್ರೆ, ಅದು ಬಂದರೂ ಬರಲಿ ಬಿಡಲಿ ನಾವು ಮಾಡೇ ಮಾಡ್ತೀವಿ. ಮಳೆ ಬರಲಿ ಬಿಡಲಿ ನಾವು ಸ್ಪೋರ್ಟ್ಸ್ ಮೀಟ್ ಮಾಡೇ ಮಾಡ್ತೀವಿ ಅನ್ನೋದು ಒಂದು ಫ್ರೇಸನ್ನು ನಾವೆಲ್ಲಿ ಬಳಸ್ತೀವಿ. ವೆದರ್ ಇಟ್ ರೈನ್ಸ್ ಆರ್ ನಾಟ್, ಮಳೆಯಾಗಲಿ ಆಗದೇ ಇರಲಿ. ಸೊ ಇದನ್ನು ನೀವು ಹೇಳಬೇಕು ಅಂತ ಹೇಳಿದ್ರೆ, ವೆದರ್ ಇಟ್ ರೈನ್ಸ್ ಆರ್ ನಾಟ್, ಮಳೆಯಾಗಲಿ ಬಿಡಲಿ, ಹೀಗೆ ಹೇಳ್ತೀವಲ್ಲ ನಾವು. ಮಳೆ ಆಗಲಿ ಬಿಡಲಿ, ನಾವಂತೂ ಹೊರಗಡೆ ಹೋಗ್ತೀವಿ. ಸೊ ಸಮಥಿಂಗ್ ಲೈಕ್ ದ್ಯಾಟ್. ಓಕೆ. ನೌ ಲೆಟ್ಸ್ ಸಿ ದ ಸೆಕೆಂಡ್ ಒನ್. ದೇ ವಿಲ್ ಫೈಂಡ್ ಔಟ್ ದ ಟ್ರೂತ್ ವೆದರ್ ಆರ್ ನಾಟ್ ಯು ಟೆಲ್ ಇಟ್ ಟು ದೆಮ್. ದೇ ವಿಲ್ ಫೈಂಡ್ ಔಟ್ ದ ಟ್ರೂತ್. ಇದು ಮೇನ್ ಫ್ರೇಸ್. ಇದು ದೇ ವಿಲ್ ಫೈಂಡ್ ಔಟ್ ದ ಟ್ರೂತ್. ಇಲ್ಲಿ ವಿ ವಿಲ್ ಹೋಲ್ಡ್ ದ ಸ್ಪೋರ್ಟ್ಸ್ ಮೀಟ್ ಇದೆಯಲ್ಲ, ಇದು ಮೇನ್ ಫ್ರೇಸ್. ನಾವು ಮಾಡೇ ಮಾಡ್ತೀವಿ. ಏನೇ ಆಗಲಿ, ಬಿಸಿಲೇ ಆಗಲಿ, ಮಳೆನೇ ಬರಲಿ, ನಾವು ಮಾಡೇ ಮಾಡ್ತೀವಿ. ಇಲ್ಲೂ ಹಾಗೇನೆ, ದೇ ವಿಲ್ ಫೈಂಡ್ ಔಟ್ ದ ಟ್ರೂತ್. ಯಾವುದು ಮೇನ್ ಫ್ರೇಸ್? ಯಾವುದು ನಮಗೆ ಮೇನ್ ಸೆಂಟೆನ್ಸ್? ಮೇಯ್ನಾಗಿ ಏನಾಗುತ್ತೆ, ದೇ ವಿಲ್ ಫೈಂಡ್ ಔಟ್ ದ ಟ್ರೂತ್. ಅವರು ನಿಜಾಂಶವನ್ನು ಅಥವಾ ಸತ್ಯವನ್ನು ಕಂಡು ಹಿಡಿತಾರೆ. ಇಲ್ಲಿ ನೋಡಿ, ದೇ ವಿಲ್ ಫೈಂಡ್ ದ ಟ್ರೂತ್ ವೆದರ್ ಆರ್ ನಾಟ್ ಯು ವಿಲ್ ಟೆಲ್ ಇಟ್ ಟು ದೆಮ್. ಸೊ ಇಲ್ಲಿ ಫೈಂಡ್ ಔಟ್ ದ ಟ್ರೂತ್ ಏನಿದೆ, ಇದು ಮೇನ್ ಸೆಂಟೆನ್ಸ್. ಅಂದರೆ ನಾನು ಅವರಿಗೆ ಅಥವಾ ನೀನು ಅವರಿಗೆ ನಿಜ ಹೇಳದೇ ಇದ್ದರೂ ಅವರು ಅದನ್ನು ಸತ್ಯನ ಕಂಡು ಹಿಡಿತಾರೆ. ದೇ ವಿಲ್ ಫೈಂಡ್ ಔಟ್ ದ ಟ್ರೂತ್. ಅವರು ಸತ್ಯವನ್ನು ಕಂಡು ಹಿಡಿತಾರೆ. ವೆದರ್ ಆರ್ ನಾಟ್ ಯು ಟೆಲ್ ಇಟ್ ಟು ದೆಮ್. ವೆದರ್ ಆರ್ ನಾಟ್, ನೀನು ಹೇಳದೇ ಇದ್ದರೂ ಅವರು ಸತ್ಯನ ಕಂಡು ಹಿಡಿತಾರೆ. ಓಕೆ. ಸೊ ನೀನು ಸುಳ್ಳು ಹೇಳಿದ್ರು ಅವರು ಸತ್ಯ ಕಂಡು ಹಿಡಿತಾರೆ. ನೀನು ಹೇಳೋ ಅವಶ್ಯಕತೆ ಇಲ್ಲ, ಅದು ಅವರೇ ಕಂಡು ಹಿಡಿತಾರೆ ಅನ್ನೋ ಒಂದು ಮೀನಿಂಗ್ ಕೊಡುತ್ತೆ. ಓಕೆ. ಈ ಥರ ಸಿಚುವೇಷನ್ಸ್ ನಿಮಗೆ ತುಂಬ ಬಂದಿರುತ್ತಲ್ಲ ಸ್ನೇಹಿತರೆ. ಸೊ ಯು ನೀಡ್ ಟು ಯೂಸ್ ದಿಸ್ ಫ್ರೇಸ್, ವೆದರ್ ಆರ್ ನಾಟ್. ಇಲ್ಲಿ ನೋಡಿ, ವೆದರ್ ಆರ್ ನಾಟ್, ಇಲ್ಲಿ ಆರ್ ಇಲ್ಲಿದೆ. ಸೊ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ವೆದರ್ ಆರ್ ನಾಟ್ ಇದನ್ನು ಕೂಡಿಸ್ಬಿಟ್ಟು ವೆದರ್
ವೆದರ್ ಅಂತ ಹೇಳ್ಬೋದು. ಅಂದರೆ ವೆದರ್ ನಾಟ್. ಇಲ್ಲಿ ವೆದರ್ ಆರ್ ಅಂತ ಬಳಸೋ ಅವಶ್ಯಕತೆ ಇಲ್ಲ. ವೆದರ್ ಆರ್ ಎರಡು ಆರ್ ಬರುತ್ತಲ್ಲ, ಸೊ ವೆದರ್ ಅಂತ ಹೇಳಿದ್ರೆ ಸಾಕು. ವೆದರ್ ನಾಟ್. ಓಕೆ, ಸೊ ಈಸಿ ಪ್ರೊನೌನ್ಸಿಯೇಷನ್ ಟಿಪ್ ಅದು. ಸೊ ನಿಮಗೆ ಹೇಳಲಿಕ್ಕೆ ಈಸಿ ಆಗುತ್ತೆ, ಫ್ಲೂಯೆಂಟ್ ಆಗಿ ಬರುತ್ತೆ. ವೆದರ್ ನಾಟ್, ವೆದರ್ ನಾಟ್. ನೀವು ವೆದರ್ ಆರ್ ನಾಟ್ ಅಂತ ಹೇಳಿದ್ರೆ ಬದಲು ವೆದರ್ ನಾಟ್. ಓಕೆ, ವೆದರ್ ನಾಟ್ ಯು ಟೆಲ್ ಇಟ್ ಟು ದಮ್. ನೀನು ನಿಜ ಹೇಳಿದ್ರು ಹೇಳದೇ ಇದ್ರು ಅವರು ಅದನ್ನು ಕಂಡು ಹಿಡಿದೇ ಹೇಳ್ತಾರೆ. ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್. ವೆದರ್ ನಾಟ್ ವಿ ಲೈಕ್ ಇಟ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ವೆದರ್ ನಾಟ್ ವಿ ಲೈಕ್ ಇಟ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಕೆಲವು ವಿಷಯಗಳನ್ನು ನಮ್ಮ ಜೀವನದಲ್ಲಿ ನಾವು ಇಷ್ಟಪಡ್ತೀವೋ ಇಲ್ವೋ ನಾವು ಅಕ್ಸೆಪ್ಟ್ ಮಾಡ್ಕೋತೀವಿ. ಎಷ್ಟೋ ವಿಷಯಗಳು ಎಲ್ರಿಗೂ ಗೊತ್ತು. ಅಫ್ಕೋರ್ಸ್ ಒಂದು 50% ವಿಷಯಗಳನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಐ ಮೀನ್ಸ್ ಅಕ್ಸೆಪ್ಟ್ ಮಾಡ್ಕೊಂಡಿರ್ತೀವಿ, ನಾವು ಅದನ್ನು ಇಷ್ಟಪಡೋದಿಲ್ಲ. ಓಕೆ, ದೆರ್ ಆರ್ ಟು ಮೆನಿ ಥಿಂಗ್ಸ್ ಟು ಮೆನ್ಷನ್. ತುಂಬ ವಿಷಯಗಳಿದ್ದಾವೆ. ವೆದರ್ ನಾಟ್ ವಿ ಲೈಕ್ ಇಟ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಕೆಲವು ಫ್ರೆಂಡ್ಸು ಹಾಗೆ ಇರ್ತಾರೆ, ನಾವು ಅವ್ರನ್ನ ಫ್ರೆಂಡ್ಸ್ ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿರ್ತೀವಿ, ಆದರೂ ನಾವು ಅವ್ರನ್ನ ಲೈಕ್ ಮಾಡ್ತಾ ಇರಲ್ಲ. ರೈಟ್, ಬಟ್ ವಿ ಲವ್ ದೆಮ್, ವಿ ಡೋಂಟ್ ಲೈಕ್ ದೆಮ್. ದೆರ್ ಇಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಲವಿಂಗ್ ಆ್ಯಂಡ್ ಲೈಕಿಂಗ್. ಕೆಲವು ಫ್ರೆಂಡ್ಸ್ ಬಗ್ಗೆ ನಿಮಗೆ ಒಳ್ಳೆಯ ಅಭಿಪ್ರಾಯ ಇರುತ್ತೆ, ನೀವು ಅವರಿಗೆ ಯು ಲವ್ ದೆಮ್, ನೀವು ಅವ್ರನ್ನ ಪ್ರೀತಿಸ್ತೀರಾ, ಬಟ್ ಅವರು ನಿಮಗೆ ಇಷ್ಟ ಆಗಲ್ಲ. ಓಕೆ, ದ್ಯಾಟ್ಸ್ ದ ಡಿಫ್ರೆನ್ಸ್. ಸೊ ಆ ಥರ ವೆದರ್ ಆರ್ ನಾಟ್ ವಿ ಲೈಕ್ ಇಟ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ನಮಗೆ ಇಷ್ಟ ಇಲ್ಲದೇ ಇರೋ ಪರವಾಗಿಲ್ಲ, ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಓಕೆ, ಸೊ ಇಲ್ಲೇನು ಮೇನ್ ಫ್ರೇಸ್ ಏನದು, ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಅದನ್ನು ನಾವು ಒಪ್ಕೊಳ್ಳೇಬೇಕು ಅಥವಾ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ನೆಕ್ಸ್ಟ್ ವಿಲ್ ಸಿ ವೆದರ್ ಯು ಆರ್ ವಿಲ್ಲಿಂಗ್ ಆರ್ ನಾಟ್. ಇಲ್ಲಿ ವೆದರ್ ಆರ್ ನಾಟ್ ಅಂತ ಬರಬೇಕಂತಲೇ ಇಲ್ಲ, ವೆದರ್ ಇಟ್ ರೈನ್ಸ್ ಆರ್ ನಾಟ್. ಇಲ್ಲಿ ಆರ್ ನಾಟ್ ಆಮೇಲೆ ಬಂದಿದೆ. ಹಾಗೆ ನೋಡಿ, ವೆದರ್ ಯು ಆರ್ ವಿಲ್ಲಿಂಗ್ ಆರ್ ನಾಟ್ ಆಮೇಲೆ ಬಂದಿದೆ, ಹಾಗೂ ಬರ್ಬೋದು. ಸೊ ವೆದರ್ ಯು ಆರ್ ವಿಲ್ಲಿಂಗ್ ಆರ್ ನಾಟ್ ಯು ಹ್ಯಾವ್ ಟು ಡೂ ಇಟ್. ಇದನ್ನು ನಾವು ನಮ್ಮ ಜೀವನದಲ್ಲಿ ಮಾಡ್ತೀವಿ. ಅಂದರೆ ಲೈಕ್ ನಮಗೆ ಇಷ್ಟ ಇಲ್ಲದೆ ಇರೋದು ಕೆಲವು ಸಲ ನಾವು ಮಾಡ್ತೀವಿ. ಓಕೆ, ಸೊ ವೆದರ್ ಯು ಆರ್ ವಿಲ್ಲಿಂಗ್ ಆರ್ ನಾಟ್, ನಿಮಗೆ ಇಷ್ಟ ಇದೆಯೋ ಇಲ್ವೋ, ನೀವು ಮಾಡಲಿಕ್ಕೆ ಇಚ್ಛಿಸಿರುವಿರೋ ಇಲ್ಲವೋ, ನೀವು ಅದನ್ನು ಮಾಡಲೇಬೇಕು ಅನ್ನೋದು ಈ ಸೆಂಟೆನ್ಸ್ ಹೇಳುತ್ತೆ. ಇದರಲ್ಲಿ ಮೇನ್ ಫ್ರೇಸ್ ಯಾವುದು, ಯು ಹ್ಯಾವ್ ಟು ಡೂ ಇಟ್. ನೀನು ಅದನ್ನು ಮಾಡಲೇಬೇಕು ಅಥವಾ ನೀವು ಅದನ್ನು ಮಾಡಲೇಬೇಕು. ನಿಮಗೆ ಇಷ್ಟ ಇದೆಯೋ ಇಲ್ವೋ, ನೀವು ಅದನ್ನು ಮಾಡಲೇಬೇಕು. ಇಷ್ಟ ಇಲ್ಲದಿರೋದು ಎಷ್ಟೋ ಕೆಲಸ ನಾವು ಮಾಡ್ತೀವಲ್ವಾ, ಅದರಲ್ಲಿ ಇದು ಒಂದು. ಓಕೆ, ಸೊ ವೆದರ್ ಯು ಆರ್ ವಿಲ್ಲಿಂಗ್ ಆರ್ ನಾಟ್ ಯು ಹ್ಯಾವ್ ಟು ಡೂ ಇಟ್. ಓಕೆ, so these sentences are very important in our lives, right? Because this plays very important role as well. Now the bus is leaving at 9 a.m. whether or not you are here. Okay, ಇಲ್ಲಿ main phrase ಏನಾಗುತ್ತೆ ಅಂದರೆ the bus is leaving at 9. 9 ಗಂಟೆಗೆ ಕರೆಕ್ಟಾಗಿ ಅದು ಬಸ್ಸು ಹೊರಡುತ್ತೆ. ನೀನು ಬರ್ತೀಯೋ ಇರ್ತೀಯೋ ಅಥವಾ ನೀನು ಇರ್ತೀಯೋ ಬಿಡ್ತೀಯೋ, ಅಂದರೆ ವೆದರ್ ಆರ್ ನಾಟ್ ಯು ಆರ್ ಹಿಯರ್. ನೀನು ಇಲ್ಲಿ ಇರ್ತೀಯೋ ಬಿಡ್ತೀಯೋ ಅಥವಾ ನೀನು ಬರ್ತೀಯೋ ಬಿಡ್ತೀಯೋ, ಬಸ್ ಹೊರಡುತ್ತೆ. ನೀನು ಬರ್ತೀಯೋ ಬಿಡ್ತೀಯೋ ಅದು ನಿನಗೆ ಬಿಟ್ಟಿದ್ದು. ನೀನು ಕರೆಕ್ಟ್ ಟೈಮಿಗೆ ಬಂದರೆ ಆ ಕರೆಕ್ಟ್ ಟೈಮಿಗೆ ಬಸ್ಸು ಪಿಕಪ್ ಮಾಡ್ಕೊಂಡು ಹೋಗುತ್ತೆ ನಿನ್ನ. ಇಲ್ಲ ನೀನು ಲೇಟಾಗಿ ಬಂದರೆ ಅದು ಬಸ್ಸು ಹೊರಡೋ ಟೈಮಲ್ಲೇ ಹೊರಡುತ್ತೆ. ವಿಚ್ ಮೀನ್ಸ್ ದ ಬಸ್ ಇಸ್ ಲೀವಿಂಗ್ ಅಟ್ 9. ಲೀವಿಂಗ್ ಅಂದರೆ ಇಟ್ಸ್ ನಾಟ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಯಸ್ ಅಲ್ಲ, ಇಟ್ ಈಸ್ ಫ್ಯೂಚರ್ ಟೆನ್ಸ್. ಓಕೆ, ದ ಬಸ್ ಈಸ್ ಲೀವಿಂಗ್ ಅಟ್ 9 a.m. ವೆದರ್ ಆರ್ ನಾಟ್ ಯು ಆರ್ ಹಿಯರ್. ನೀನು ಇಲ್ಲಿ 9 ಗಂಟೆ ಒಳಗೆ ಇಲ್ಲದೇ ಇದ್ದರೂ ಬಸ್ಸು ಹೊರಡುತ್ತೆ. ಓಕೆ, ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್. ವಿ ವಿಲ್ ಗೋ ಟು ದ ಝೂ ವೆದರ್ ಇಟ್ ರೈನ್ಸ್ ಆರ್ ನಾಟ್. ಇದು ಸಿಂಪಲ್ ಆಗಿದೆಯಲ್ಲ ನೋಡಿ. ವಿ ವಿಲ್ ಗೋ ಟು ದ ಝೂ ವೆದರ್ ಇಟ್ ರೈನ್ಸ್ ಆರ್ ನಾಟ್. ಇಲ್ಲಿದೆ ನೋಡಿ ಹಾಗೆ, ವೆದರ್ ಇಟ್ ರೈನ್ಸ್ ಆರ್ ನಾಟ್. ಅಲ್ಲೇನು ವಿ ವಿಲ್ ಹೋಲ್ಡ್ ದ ಸ್ಪೋರ್ಟ್ಸ್ ಮೀಟ್. ಹಾಗೆಯೇ ಆ ಸೆಂಟೆನ್ಸನ್ನು ಈ ಕಡೆನೂ ಹಾಕೋಬೋದು ನೀವು. ಮೇನ್ ಸೆಂಟೆನ್ಸ್, ಮೇನ್ ಫ್ರೇಸ್ ಏನಿದೆ, ವಿ ವಿಲ್ ಗೋ ಟು ದ ಸ್ಕೂಲ್, ಇದನ್ನು ಹಾಕೋಬೋದು ನೋಡಿ. ವೆದರ್ ಯು ಆರ್ ನಾಟ್, ಇದು ಇಲ್ಲಿ ಫಸ್ಟಿಗೆ ಇದೆ. ಯು ಹ್ಯಾವ್ ಟು ಡೂ ಇಟ್, ಇದನ್ನು ನಾವು ಈ ಕಡೆ ಹಾಕೊಬೋದು. ಯು ಹ್ಯಾವ್ ಟು ಡೂ ಇಟ್ ವೆದರ್ ಯು ಆರ್ ವಿಲ್ಲಿಂಗ್ ಆರ್ ನಾಟ್, ಹಾಗೂ ಹಾಕೋಬೋದು. ಇದನ್ನು ಇಲ್ಲಿ ಹಾಕ್ಕೊಂಡು ಇದನ್ನು ಈ ಕಡೆ ಹಾಕೋಬೋದು. ದರ್ ಇಸ್ ನೋ ಮಚ್ ಡಿಫರೆನ್ಸ್. ಓಕೆ, ವಿ ವಿಲ್ ಗೋ ಟು ದ ಝೂ ವೆದರ್ ಇಟ್ ರೈನ್ಸ್ ಆರ್ ನಾಟ್. ನಾವು ಝೂಗೆ ಹೋಗ್ತೀವಿ, ಮಳೆ ಆಗಲಿ ಆಗದೇ ಇರಲಿ, ನಾವು ಝೂಗೆ ಹೋಗೇ ಹೋಗ್ತೀವಿ. ವೆದರ್ ಆರ್ ನಾಟ್ ಹಿ ಲೀವ್ಸ್ ಈಸ್ ಆಫ್ absolutely no importance to me. ಇಲ್ಲಿ ನೋಡಿ, ಇದು ಸ್ವಲ್ಪ ಈಸ್ ಮತ್ತು ಆಫ್ ಅಂತ ಬಂದಿದೆ ಒಟ್ಟಿಗೆ, ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ವೆದರ್ ಆರ್ ನಾಟ್ ಹಿ ಲೀವ್ಸ್, ಆತ ಬಿಡುವುದರಲ್ಲಿ, ಅಂದರೆ ಆತ ಹೊರಡುವುದರಲ್ಲಿ ಅಥವಾ ಆತ ಬಿಡುವುದರಲ್ಲಿ
ಅವನು ಹೋಗಲಿ ಬಿಡಲಿ ಅಥವಾ ಅವನು ಹೊರಡಲಿ ಬಿಡಲಿ, ಅದರಿಂದ ನನಗೆ ಜಾಸ್ತಿ ಅದು ನನಗೆ ಇಂಪಾರ್ಟೆಂಟ್ ಅಲ್ಲ ಅಂತ. ಅವನು ಇರ್ತಾನೋ ಹೋಗ್ತಾನೋ ಬಿಡ್ತಾನೋ, ಅವನು ಹೋಗಲಿ ಬಿಡಲಿ ಅಥವಾ ಇಲ್ಲೇ ಇರಲಿ, ಅದು ನನಗೆ ಮುಖ್ಯ ಅಲ್ಲ ಅನ್ನೋದು ಮೀನಿಂಗ್ ಇದು. ಸಿ, ವೆದರ್ ಆರ್ ನಾಟ್ ಹಿ ಲೀವ್ಸ್ ಈಸ್ ಆಫ್ ಅಬ್ಸಲ್ಯೂಟ್ಲಿ. ಅಬ್ಸಲ್ಯೂಟ್ಲಿ ಅಂದರೆ ಅಬ್ಸಲ್ಯೂಟ್ಲಿ ಟ್ರೂ ಅಂದರೆ ಖಂಡಿತವಾಗಿ ಅಥವಾ ಸ್ಪಷ್ಟವಾಗಿ ಅಂತ ಬರುತ್ತಲ್ಲ. ಅಬ್ಸಲ್ಯೂಟ್ಲಿ ನೋ ಇಂಪಾರ್ಟೆನ್ಸ್ ಟು ಮೀ. ಅವನು ಇರೋದು ಹೋಗೋದು ಬಿಡೋದು ಅದ್ರ ಬಗ್ಗೆ ನನಗೆ ಖಂಡಿತವಾಗಲೂ ಅಥವಾ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ, ಅದರಿಂದ ನನಗೆ ಯಾವುದೇ ನಾನು ಅದಕ್ಕೆ ಪ್ರಾಮುಖ್ಯತೆ ಕೊಡೋದಿಲ್ಲ, ಅದೆಲ್ಲ ನನಗೆ ಮುಖ್ಯ ಅಂತ ಹೇಳಬೇಕಾದ್ರೆ ನೀವು ಈ ಥರ ಹೇಳ್ಬೋದು. ಇಲ್ಲಿ ಸ್ವಲ್ಪ ಈಸ್ ಆ್ಯಂಡ್ ಆಫ್ ಒಟ್ಟಿಗೆ ಬಂದಿದೆ, ಸೊ ಅದನ್ನು ಕರೆಕ್ಟಾಗಿ ನೋಡ್ಕೊಂಡು ಯೂಸ್ ಮಾಡಬೇಕು. ವೆದರ್ ಆರ್ ನಾಟ್ ಹಿ ಲೀವ್ಸ್ ಈಸ್ ಆಫ್ ಅಬ್ಸಲ್ಯೂಟ್ಲಿ ನೋ ಇಂಪಾರ್ಟೆನ್ಸ್ ಟು ಮೀ. ಸೊ ಇಲ್ಲಿ ಆಫ್ ನೋ ಇಂಪಾರ್ಟೆನ್ಸ್, ಆಫ್ ಬಂದು ನೋಗೆ ಸೇರುತ್ತೆ, ನೋ ಇಂಪಾರ್ಟೆನ್ಸ್ ಆದಮೇಲೆ ಬರುತ್ತೆ ಆಬ್ಸಲ್ಯೂಟ್ಲಿ ಈಸ್ ಆನ್ ಆಡ್ವರ್ಬ್. ಓಕೆ, ಇಂಪಾರ್ಟೆನ್ಸಿಗೆ ಆಬ್ಸಲ್ಯೂಟ್ಲಿ ಇನ್ನೂ ಡೆನ್ಸಿಟಿ ಜಾಸ್ತಿ ಮಾಡುತ್ತೆ. ಸೊ ದೋಸ್ ಆರ್ ಕಾಲ್ಡ್ ಇಂಟೆನ್ಸಿಫೈಯರ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಆಬ್ಸಲ್ಯೂಟ್ಲಿ, ಇನ್ಕ್ರೆಡಿಬ್ಲಿ ಆ್ಯಂಡ್ ಎಸ್ಪೆಷಲಿ ಅಂತ ಇದೆಲ್ಲ ಯೂಸ್ ಮಾಡ್ತೀವಲ್ಲ, ದೀಸ್ ಆರ್ ಕಾಲ್ಡ್ ಇಂಟೆನ್ಸಿಫೈಯರ್ಸ್. ದಿಸ್ ಈಸ್ ಇಂಪಾರ್ಟೆನ್ಸ್ ಅನ್ನೋದು ಆ್ಯಜೆಕ್ಟಿವ್ನ ಇನ್ನೂ ಜಾಸ್ತಿ ಮೆರುಗುಗೊಳಿಸಲಿಕ್ಕೆ, ಅದರ ವೆಯ್ಟ್ ಜಾಸ್ತಿ ಮಾಡಲಿಕ್ಕೆ absolutely no importance or it is absolutely important to me, it is incredibly important to me ಅಂತ ಬಳಸ್ತೀವಿ. ಓಕೆ, ಸೊ ಇದ್ರ ಬಗ್ಗೆ ನಾನು ವಿಡಿಯೋ ನೆಕ್ಸ್ಟ್ ಮಾಡ್ತೀನಿ, ಅಡ್ವಾನ್ಸ್ ಲೆವೆಲಿಗೆ ಬರುತ್ತೆ. ಆಲ್ರೈಟ್, ಸೊ ಸ್ನೇಹಿತರೆ ನೋಡಿ, ಗೊತ್ತಾಯ್ತಲ್ಲ, ವೆದರ್ ಆರ್ ನಾಟ್ ನೀವು ಮಾಡಿ ಬಿಡಿ, ನೀವು ನೋಡಿ ನೋಡದೇ ಇರಿ, ನೀವು ಬನ್ನಿ ಬರದೇ ಇರಿ, ಇಟ್ ಡಸಂಟ್ ಮ್ಯಾಟರ್. ನಾನಂತೂ ನಾನು ಮಾಡೋದನ್ನು ಮಾಡ್ತಾ ಇರ್ತೀನಿ. ನೀವು ಯಾವುದೇ ಥರದ ಈ ಥರ ಸಿಚುವೇಶನ್ಸಲ್ಲಿರೋ ಈ ಥರ 1 2 3 4 ಈ ಥರ ಸಿಚುವೇಶನ್ ಬರುವಂತಹ ಯಾವುದೇ ಸನ್ನಿವೇಶಗಳಿರಲಿ ಅಥವಾ ಯಾವುದೇ ಸೆಂಟೆನ್ಸ್ ನಿಮಗೆ ಈ ಥರ ಹೇಳಬೇಕು ಅಂತಿರಲಿ, ಟ್ರೈ ಟು ಯೂಸ್ ದೀಸ್ ಕೈಂಡ್ ಆಫ್ ಸೆಂಟೆನ್ಸಸ್. ಸೊ ಇದನ್ನೆಲ್ಲ ಸ್ಟಡಿ ಮಾಡ್ಕೊಳ್ಳಿ. ಆ್ಯಂಡ್ ದಯವಿಟ್ಟು ನನ್ನ ವೀಡಿಯೋಸನ್ನು ನೋಡೋದಕ್ಕಿಂತ ಮುಂಚೆ ಎಲ್ಲರೂ ಪುಸ್ತಕ ಮತ್ತು ಪೆನ್ ಅಂದರೆ ನೋಟ್ಬುಕ್ ಮತ್ತು ಪೆನ್ ರೆಡಿಯಾಗಿ ಇಟ್ಕೊಳ್ಳಿ. ಯಾಕೆಂದರೆ ಕನ್ನಡದಲ್ಲಿ ನಾನು ಅದನ್ನು ಹೇಳೋದನ್ನು ನಿಮಗೆ ಹೇಗೆ ಅರ್ಥ ಆಗುತ್ತೋ ಆ ಥರ ಬರ್ಕೊಳ್ಳಿ. ದಯವಿಟ್ಟು ಅಚ್ಚ ಕನ್ನಡ ಬಳಸಬೇಡಿ, ಬರಿಬೇಕಾದ್ರೆ ಆಡು ಭಾಷೆಯಲ್ಲೇ ಬಳಸಿ. ಯಾಕೆಂದರೆ ಆಡು ಭಾಷೆ ನಿಮಗೆ, ನಾವು ಮಾತಾಡೋದೇ ಆಡು ಭಾಷೆಯಲ್ಲಿ. ಸೊ ಆಡು ಭಾಷೆಯಿಂದ ನಾವು ಇಂಗ್ಲೀಷನ್ನು ಕಲಿತಾಗ ನಾವು ಹೇಳಬೇಕಾದ್ರೆ ಆಡು ಭಾಷೆಯಲ್ಲೇ ನಾವು ಹೇಳೋದು, ನಮ್ಮ ಮೈಂಡಲ್ಲಿ ಆಡು ಭಾಷೆ ಇರುತ್ತೆ ಅಲ್ವಾ. ಸೊ ಅದನ್ನು ಹೇಳಬೇಕಾದ್ರೆ ಅದರ ಬದಲು ಇದನ್ನು ಹೇಳಬೇಕು. ಓಕೆ, ನಾವು ಏನೋ ಹೇಳಬೇಕು ಅಂತಿರ್ತೀವಿ, ಅದನ್ನು ಕನ್ನಡದಲ್ಲಿ ಹೇಳೋ ಬದಲು ಇದನ್ನು ಹೇಳಬೇಕು. ಅಚ್ಚ ಕನ್ನಡದಲ್ಲಿ ಬರ್ಕೊಂಡ್ರೆ ಬಹಳ ಕಷ್ಟ ಆಗುತ್ತೆ, ಟ್ರಾನ್ಸ್ಲೇಷನ್ಗೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಓಕೆ, ಎನಿವೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್ ದಿಸ್ ವಿಡಿಯೋ. I hope you enjoyed this video. Again, it's very useful for your fluency improvement. Okay, and ಇದರ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಗೇನ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿ, ಆ್ಯಂಡ್ ಆಫ್ ಕೋರ್ಸ್ ಎಲ್ಲ ಕಡೆ ಶೇರ್ ಮಾಡಿ. ಸೆಂಟೆನ್ಸಸ್ನ ನಿಮಗೆ ಮಾಡಿ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಅದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ I'm going to correct those things. Alright, so thanks again, bye, take care. Thanks again. ಸ್ನೇಹಿತರೆ, ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್, ಟೇಕ್ ಕೇರ್, ಬಾಯ್.